ಮಂಡ್ಯದಲ್ಲಿ ಹಿರಿಯ ಮಾಜಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ಅವರು ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇವರ ಜೊತೆಗೆ ನಮ್ಮ ಬಾಬಣ್ಣ ಅವರು ಕೂಡ 3 ಸರಿ ಗೆದ್ದಿದ್ದಾರೆ, ಅವ್ರ ತಾಯಿಯವರು 3 ಸರಿ ಗೆದ್ದಿದ್ದಾರೆ. ಅವರು ಕೂಡ ನಾನು ಆಗಬೇಕು ಅಂತ ವರಿಷ್ಠರ ಮುಂದೆ ಆಶಯ ವ್ಯಕ್ತಪಡಿಸಿದ್ದಾರೆ. ಇವ್ರ ಜೊತೆಗೆ ದಲಿತ ಕೋಟದಲ್ಲಿ ನರೇಂದ್ರ ಸ್ವಾಮಿ ಅವರು ಆಗಬೇಕು ಅಂತ 3 ಜನನೂ ಕೇಳ್ತಾ ಇದ್ದಾರೆ. ಆಗಲಿ, ಯಾರಾದ್ರೂ ನಮ್ಮ ಜಿಲ್ಲೆ ಆಗ್ತದೆ. ಚಲುವರಾಯಸ್ವಾಮಿಯವರು ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ಜಿಲ್ಲೆಯನ್ನು ಮುನ್ನಡೆಸಿದ್ದಾರೆ. ಅವರಾದರೂ ಸಂತೋಷ, ಬಾಬಣ್ಣ ಆದರೂ ಸಂತೋಷ. ಬಟ್ ಚಲುವರಾಯಸ್ವಾಮಿ ಅವರಿಗೆ ಚಾನ್ಸ್ ಜಾಸ್ತಿ. ನಾನು ಮಂತ್ರಿಗಿರಿ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಒಕ್ಕಲಿಗರ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅದೇ ಸಮುದಾಯದವನು ಟವಲ್ ಹಾಕೋದು ಸಾಮಾಜಿಕ ನ್ಯಾಯದಲ್ಲಿ ಸರಿಯಲ್ಲ. ಬೇರೆಯವ್ರು ಯಾರಿಗಾದರೂ ಕೊಡಲಿ ಪಾಪ. ಹೊಸಬ್ರು ಅಂದರೆ ಫಸ್ಟ್ ಟೈಮ್ ಅವರು ಅಂತಲ್ಲ, ಯಾರು ಈ ಹಿಂದೆ ಅದೇ ಎಲ್ಲರಿಗೂ ಕನ್ಫ್ಯೂಸಲ್ಲಿರೋದು. ಯಾರು ಈ ಹಿಂದೆ ಮಂತ್ರಿಗಳಾಗಿಲ್ಲ ಅಂಥವ್ರಿಗೆ ಕೊಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ. ಹೊಸಬರಲ್ಲಿ ಪಾಪ ಇನ್ನೂ ನಾನಾ ಜಿಲ್ಲಾ ಜಾತಿವಾರು ಕೋಟ ಬೇಜಾನಿದೆ. ನಾನು ಖಡಾಖಂಡಿತವಾಗಿ ಈ 2 ವರ್ಷ ಮಂತ್ರಿ ಆಗೋಕ್ಕೆ ನನಗೆ ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ. ನನ್ನ ತಾಲೂಕು ಅಭಿವೃದ್ಧಿ ಮಾಡಬೇಕು. ಮಂತ್ರಿಯಾಗಿ ನಾನು ಇಡೀ ರಾಜ್ಯ ಸುತ್ತಕೊಂಡು ಆಮೇಲೆ ತಿರ್ಗಾ ನನ್ನ ಕ್ಷೇತ್ರ ಬಿಟ್ಬಿಟ್ರೆ ಸರಿ ಬರೋಲ್ಲ. ನಮ್ಮ ಕ್ಷೇತ್ರ ತುಂಬ ಇನ್ನಷ್ಟು ಕೆಲಸ ಆಗಬೇಕು. ಅದಕ್ಕೆ ನನಗೆ ಬೇರೆಯವ್ರಿಗೆ ಮಂತ್ರಿ ಕೊಡಿ ಅಂತ ನಾನು ಮುಕ್ತ ಮನಸ್ಸಿನಿಂದ, ವಿಶಾಲ ಹೃದಯದಿಂದ ಹೇಳ್ತಾ ಇದ್ದೀನಿ. ಅದರಲ್ಲಿ ಯಾವ ಬದಲಾವಣೆಯೇ ಇಲ್ಲ. ನಾವು 40 ಜನ ಏನು ಪ್ರಪ್ರಥಮ ಬಾರಿ ಗೆದ್ದಿದ್ದೀವಿ. ನಾನೇ ಪ್ರಥಮ ಸೈನ್ ಹಾಕಿದ್ದೆ. 40 ಜನದಲ್ಲಿ 5 ಜನಕ್ಕೆ ಮಂತ್ರಿಗಿರಿ ಕೊಡಿ ಅಂತ ಕೇಳೋದು ಇವತ್ತು ಕೇಳಿದ್ದೀವಿ. ಮೊನ್ನೆನೂ ಮುಖ್ಯಮಂತ್ರಿಗಳ ಹತ್ರ ನಾವು ಹೊಸಬರೆಲ್ಲ ಹೋಗಿ ಕೇಳಿದ್ದೀವಿ. ನಮ್ಮ ಕೊಲೀಗ್ಸ್, ನನ್ನ ಸಹೋದ್ಯೋಗಿಗಳಿಗೆ 5 ಜನಕ್ಕೆ ಮಂತ್ರಿ ಕೊಡಬೇಕು ಅನ್ನೋದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅವರು ಹೇಳಿದ್ರಲ್ಲ, ನಾನು ಕೂಡ ಫಸ್ಟ್ ಮುಖ್ಯಮಂತ್ರಿಗಳು ಕೂಡ ಬಂಗಾರಪ್ಪನವರ ಸಚಿವ ಸಂಪುಟದಲ್ಲಿ ಬಂಗಾರಪ್ಪನವರು ಪ್ರಥಮ ಬಾರಿ ಬಂದಿಖಾನೆ ಸಚಿವರನ್ನ ಮಾಡಿದರು. ಅವ್ರಿಗೆ ಆ ಹೊಸಬ್ರ ಕಷ್ಟ ಮತ್ತು ಹೋರಾಟ ಏನು ಅಂತ ಗೊತ್ತಿದೆ. ಮುಖ್ಯಮಂತ್ರಿಗಳಿಗೆ ಅದು ಏನು ಪರಮಾಧಿಕಾರ ವಿವೇಚನೆ ಇದೆ. ಅವರು ಪ್ರಪ್ರಥಮ ಬಾರಿ ಗೆದ್ದವರು 5 ಜನಕ್ಕೆ ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಯುವಕರಿಗೆ ಪಕ್ಷ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ, ಯುವಕರು ಯಾಕೆ ರಸ್ತೆಗೆ ಬಂದಿದ್ದಾರೆ? 12-13 ವರ್ಷದಿಂದ ಬರೀ ಮಂಕುಬೂದಿ ಎರಚಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಇಶ್ಯೂವನ್ನು ತಗೊಬಂದು ನೀವು ನಿರುದ್ಯೋಗ ಸಮಸ್ಯೆ ಆ ಯುವಕರಿಗೆ ಭಾಳ ಜಾಸ್ತಿ ಆಗ್ತದೆ. 140 ಕೋಟಿ ಜನ ಇದ್ದೀವಿ. ಯಾವಾಗ ಯುವಕರು ಆಚೆಗೆ ಬರ್ತಾರೆ ಅಂದರೆ ಅವರ ಕಷ್ಟಗಳಿಗೆ ಸರ್ಕಾರಗಳು ಸ್ಪಂದಿಸ್ತೇ ಇದ್ದಂಥ ಸಂದರ್ಭದಲ್ಲಿ ಆಚೆಗೆ ಬರ್ತಾರೆ. ಇದು ನೀಟ್ ಪರೀಕ್ಷೆದು ಒಂದು ಎಚ್ಚರಿಕೆಯ ಗಂಟೆ. ಅದು ಸರ್ಕಾರಗಳಿಗೆ, ರಾಜ್ಯ ಕೇಂದ್ರ ಅನ್ನೋದೇನು ವ್ಯತ್ಯಾಸಗಳಿಲ್ಲ. ಅದರಲ್ಲೂ ಕೇಂದ್ರ ಸರ್ಕಾರಕ್ಕೆ ಇದು ಭಾಳ ಎಚ್ಚರಿಕೆಯ ಗಂಟೆ. ಹಿಂದುತ್ವದ ಮೇಲೆ ನೀವು ಸರ್ಕಾರ ಮಾಡಿ ಹಿಂದೂಗಳ ಉಂಡಿಲಿ ಕಾಸು ಕದಿಯೋದನ್ನೇ ತಡೆಯೋಕ್ಕಾಗ್ತಾಯಿಲ್ಲ. ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ತಂದು ರಾಮನ ಉಂಡಿನೇ ಹೊಡ್ಕೊಂಡೋಗಿ ರಾಮನ ದುಡ್ಡನ್ನೇ ಹೊಡಿತಾರದನ್ನೇ ತಡೆಯೋಕ್ಕಾಗ್ತಾಯಿಲ್ಲ. ಇವೆಲ್ಲ ಇಶ್ಯೂಗಳು ಯುವಕರ ಮನಸ್ಸಿನಲ್ಲಿ ಭಾಳವಾಗಿ ಬೇರೂರುತ್ತದೆ. ನೀವು ನಿಮ್ಮ ತತ್ವ ಸಿದ್ಧಾಂತಗಳನ್ನೇ ನೀವು ಕಾಪಾಡ್ತಾ ಇಲ್ಲ ಮತ್ತು ಯುವಕರಿಗೆ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಇದರಿಂದ ಈಗ ರಸ್ತೆಗೆ ಬಂದಿದ್ದಾರೆ. ಅದು ದೀಪಕ್ ಅಭಿಜಿತ್ ನೇತೃತ್ವ ಇರಬಹುದು. ಆದರೆ ಪ್ರತಿ 140 ಕೋಟಿಯ ಯುವಕರ ಮನಸ್ಸಿನಲ್ಲಿ ಕಾಡ್ತಾ ಇರೋಂಥ ಪ್ರಶ್ನೆ, ನಿರುದ್ಯೋಗ ಸಮಸ್ಯೆ ಭಾಳವಾಗಿ ಕಾಡ್ತಾ ಇರೋದ್ರಿಂದ ರಸ್ತೆಗೆ ಬಂದಿದೆ. ನಾಳೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ತೆರೆ ಎಳಿತಾರೆ. ಬುಧವಾರ ಮೋಸ್ಟ್ಲಿ ಪ್ರಮಾಣ ವಚನ ಆಗ್ತದೆ. ಸಿಎಂ ಬದಲಾವಣೆ ಟೈಮಲ್ಲೂ ಈ ಥರದೊಂದು ಚರ್ಚೆ ನಡೀತಾ ಇತ್ತು ಸರ್. ಏನು ಸರಿ ಇಲ್ಲ ಪಕ್ಷದಲ್ಲಿ ಅಂತ, ಈಗಲೂ ಅದೇ ಆಗ್ತಾ ಇದೆ. ಎಲ್ಲ ಸರಿ ಇದೆ. ಈ ನಮ್ಮ ಹೈಕಮಾಂಡ್ ಅವರು ರಾಹುಲ್ ಗಾಂಧಿಯವರು ವಿದೇಶಿಗೆ ಹೋಗಿದ್ದರು. ಮೊನ್ನೆ ಮಾಡೋಕ್ಕೆ ಹೋದಾಗ ನೀಟ್ ಪರೀಕ್ಷೆಗೆ ಭಾಳ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇತ್ತು. ಇವತ್ತು ಸರ್ವ ಪಕ್ಷಗಳ ಸಂಸದರ ಸಭೆ ಕರೆದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ, ಆಲ್ರೆಡಿ ಹೊರಟಿದ್ದಾರೆ. ನಾಳೆ ಹೈಕಮಾಂಡ್ನ ಭೇಟಿ ಮಾಡಿ ಬುಧವಾರ ಪ್ರಮಾಣ ವಚನ ಆಗೋದಂತೂ ಖಚಿತ. 3 ಜನಕ್ಕೆ ಕೊಟ್ಟರು ಸಂತೋಷ. ನಮ್ಮ ಜಿಲ್ಲೆ ಅಲ್ವಾ? ಅಲ್ಲಲ್ಲ, ನಮ್ಮ ಸೋರ್ಸ್ ಪ್ರಕಾರ 3 ಜನಕ್ಕೂ ಸಿಕ್ಕಿದ್ರೆ ಸಂತೋಷ. ಒಬ್ರಿಗೆ ಇಬ್ರಿಗೆ ಆಗ್ಬೋದು ಅಂತ ನನ್ನ ಭಾವನೆ.
ಬಡವರು ಮಕ್ಳ ಹತ್ರ ದುಡ್ಡು ತೊಗೊಂಡು ಎಕ್ಸಾಮ್ ಪಾಸ್ ಮಾಡೋದು ಇದೆಯಲ್ಲ, ಅವನ್ನ ಗಲ್ಗೆ ಹಾಕಿದ್ರು ನೋಡ್ರಿ, ಇದನ್ನು ಕಠಿಣ ಶಿಕ್ಷೆ ಆಗಬೇಕು. ಈಗ ಇಲ್ಲಿ ಎರಡು ಸಮಸ್ಯೆ ಪಾಪ ಸ್ಟಾರ್ಟ್ ಆಗ್ತದೆ. ದುಡ್ಡು ಕೊಟ್ಟಿದ್ದು ತಪ್ಪು, ಫಸ್ಟ್ ಆಫ್ ಆಲ್ ತಪ್ಪು. ಹೋದ ಸರಿ PSI ಇದರಲ್ಲೂ ನೇಣಗಳು ಹಾಕೊಂಡ್ರು, ಯಾಕಂದರೆ ಸಾಲ ಸೂಲ ಮಾಡಿ ದುಡ್ಡು ಕೊಟ್ಟಿದ್ರು. ಈ ಗೊತ್ತಿದ್ದು ಜನ ದುಡ್ಡು ಕೊಟ್ಟು ಹೋಗ್ತಾಯಿದ್ದಾರೆ. ಯಾರು ಈ ಹಗರಣದಲ್ಲಿದ್ದಾರೆ, ಫಸ್ಟು ಒಬ್ಬನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟರೆ ಇನ್ನೊಂದು ಸರಿ ಎಕ್ಸಾಮ್ಗಳಲ್ಲಿ ಈ ಕೆಲಸ ಕೊಡಿಸ್ತೀನಿ ಅಂತ ದುಡ್ಡು ತಗೊಳ್ಳಲ್ಲ. ಆಮೇಲೆ ಜನನೂ ಅಷ್ಟೇ, ನಾವು ಹೇಳ್ತಾನೆ ಇರ್ತೀವಿ ರೀ, ದುಡ್ಡು ನಡೆಯಲ್ಲ ಎಕ್ಸಾಮು. ಈಗ ನಮ್ಮ ಹತ್ರನೂ ಬರ್ತಾ ಇರ್ತಾರೆ, ದುಡ್ಡು ನಡೆಯಲ್ಲ, ಅಲ್ಲಿ ಯಾರಿಗಾರ ಕೊಡಬೇಕಾ, ನಾವು ಕೊಡೋಕೆ ರೆಡಿವಿ ಅಂತಾರೆ. ಈ ಜನನೂ ಬದಲಾಗಬೇಕು. ಫಸ್ಟು ನೀಟಾಗೆ ಎಕ್ಸಾಮ್ ಬರೀಬೇಕು, ಪಾಸ್ ಆಗಬೇಕು, ಮೆರಿಟ್ ಮೇಲೆ ಕೆಲಸ ತೊಗೋಬೇಕು. ಈಗ ನಾವು ಇಲ್ಲಿ ಒಂದಷ್ಟು ಕೆಲಸ ಕಾಲ್ಫಾರ್ಮ್ ಮಾಡಿರ್ತೀವಿ, ನಾವು ಹೇಳ್ತೀವಿ MLA ಕೈಲಿ ಏನೂ ಆಗಲ್ಲ ಅಂತ. ಇಲ್ಲ, ನೀವು ಫೋನ್ ಮಾಡಿ ನೀವು ಹೇಳಿ. ಜನನೂ ಬದಲಾಗಬೇಕು. ಈಗ ಅಂಗನವಾಡಿದು ಕರೆದಿದ್ದಾರೆ, SLCಯಲ್ಲಿ ಎಷ್ಟು ಮಾರ್ಕ್ಸ್ ಬಂದವ್ರಿಗೆ, ಅಲ್ಲಿ MLA ಪಾತ್ರ ಆಗಲಿ, ಮಂತ್ರಿ ಪಾತ್ರ ಆಗಲಿ, CM ಪಾತ್ರ ಆಗಲಿಲ್ಲ. ಜನ ಕೇಳಲ್ಲ, ಪೇಷನ್ಸ್ ಇಲ್ಲ. ನಮ್ಮ ತಾಲೂಕಲ್ಲಿ 75 ಪೋಸ್ಟ್ ಕರೆದಿದ್ದಾರೆ, ಕೇಳಲ್ಲ, ಪೇಷನ್ಸ್ ಇಲ್ಲ. ನೀವು ಹೇಳಿದ್ರೆ ಆಗ್ಬಿಡುತ್ತಂತೆ, ನೀವು ಹೇಳಿದ್ರೆ ಆಗ್ಬಿಡುತ್ತೆ. ಮೆರಿಟ್ ಮೇಲೆ ಆಗಬೇಕು ಅಂತ ಇದು ಬದಲಾಗಬೇಕು. ಯಾರು ನೀಟ್ ಹಗರಣದಲ್ಲಿ ಇಲ್ಲ ಇದು ಏನೋ KPC ಹಗರಣದಲ್ಲಿದ್ದಾರೆ, ಅವ್ರಿಗೆ ಒಂದು ಸರಿ ಮರಣದಂಡನೆ ಕೊಟ್ಟರೆ ತ್ವರಿತವಾದ ಕೋರ್ಟ್ ಸ್ಥಾಪನೆ ಮಾಡಿ ಈ ಹಗರಣನ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಇದನ್ನು ವಿಚಾರಣೆ ಮಾಡಿ ಶಿಕ್ಷೆ ಆದರೆ ಇನ್ನೊಂದು ಸರಿ ಅದು ನಮ್ಮ ಕಣ್ಣು ಮುಂದೆನೇ ಆಗಬೇಕು. ಈ 5-10 ವರ್ಷ ನಡೆದ್ರೆ ಗೊತ್ತಾಗಲ್ಲ. ಆದರೆ ಇನ್ನೊಂದು ಸರಿ ಈ ಹಗರಣಗಳು ನಡೆಯಲ್ಲ ಅನ್ನೋದು ಭಾವನೆ. ಮೊದಲು ಸಬ್ ಇನ್ಸ್ಪೆಕ್ಟರ್ ಹಗರಣ ಆಯಿತು BJP ಸರ್ಕಾರ ಇದ್ದಾಗ, ಅದನ್ನು ತ್ವರಿತವಾಗಿ ಶಿಕ್ಷೆ ಆಗಿದರೆ ಇವೆಲ್ಲ ಆಗಲ್ಲ. ಏನಾಗ್ತಾಯಿದೆ, ಜನಸಂಖ್ಯೆ ಜಾಸ್ತಿ, ಉದ್ಯೋಗಗಳು ಕಡಿಮೆ, ದುಡ್ಡು ಕೊಟ್ಟು ಪೋಸ್ಟಿಂಗ್ ಬರೋಣ ಅನ್ನೋದು ಕೆಲಸಗಳಾಗ್ತಾಯಿದೆ. ಅದು ಇದೆಲ್ಲ ಸಮಸ್ಯೆಗೆ ಸೃಷ್ಟಿ ಆಗ್ತಾಯಿದೆ. ಸರ್, ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯ ನಿವೃತ್ತಿ ತಗೊಂಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಅವರು ರಾಜಕೀಯ ನಿವೃತ್ತಿ ತಗೊಳ್ಬಾರ್ದು. ಅವರ ಅವಶ್ಯಕತೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಇದೆ. ಅವರು ಯಾವ ಸಂದರ್ಭದಲ್ಲಿ ಏನು ಹೇಳಿದಾರೋ ಗೊತ್ತಿಲ್ಲ. ಆದರೆ ಅಂಥ ಹೋರಾಟಗಾರರು, ಸಾಮಾಜಿಕ ನ್ಯಾಯದ ಪರ ನಿಂತ್ಕೊಳ್ಳೋವಂಥವ್ರು, ಧೀಮಂತ ಲೀಡ್ರುಗಳು ಯಾವತ್ತೂ ಕೂಡ ಸಕ್ರಿಯ ರಾಜಕಾರಣದಿಂದ ಹೋಗಬಾರ್ದು. ನಾವು ಅವ್ರನ್ನೆಲ್ಲ ಮನವೊಲಿಸ್ತೀವಿ. ಅದಕ್ಕೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನಂಥ ಧೀಮಂತ ನಾಯಕರು ಸಕ್ರಿಯ ರಾಜಕಾರಣ, ಚುನಾವಣಾ ರಾಜಕಾರಣದಲ್ಲಿ ಇರಬೇಕು. ಬಟ್ ಅವರೊಂದು ವಿಚಾರ ಹೇಳ್ತಾರೆ ಸರ್, ರಾಜಕಾರಣ ಕಲುಷಿತವಾಗ್ಬಿಟ್ಟಿದೆ, ಈ ಕಾರಣಕ್ಕೋಸ್ಕರ ನಾನು ಬೇಡ ಅನ್ನೋ. ರಾಜಕಾರಣ ಕಲುಷಿತ ಆಗಿ ಭಾಳ ವರ್ಷಗಳೇ ಆಗೋಗಿವೆ. ಜನರ ನಿರೀಕ್ಷೆ ತುಂಬ ಇದೆ. ಈಗ ಜನರ ಈ ದೇಶದ ರಾಜಕೀಯ ವ್ಯವಸ್ಥೆನೇ ಹಂಗಾಗಿದೆ. ಜನರ ನಿರೀಕ್ಷೆ ಇದೆ. ಅದನ್ನು ತಿಳ್ಕೊಂಡು ಅವ್ನಿಗೆ ಅಂದಿರ್ಬೋದು. ಬಟ್ 28ಕ್ಕೆ ಅವರು ಚುನಾವಣಾ ರಾಜಕೀಯದಲ್ಲಿ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಕೇಳ್ಕೊಳ್ತೀರಾ ಸರ್? 100% ನಾವು ಖುದ್ದಾಗಿ ಹೋಗಿ ಮಾತಾಡ್ತೀನಿ.